ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ನಾಗ ನಾ ಏನು ಹೇಳ್ತೇನೆಂದ್ರೆ ನಂದು ಎಕ್ಸ್ಪೀರಿಯನ್ಸ್ ವ್ಯಾಕ್ಸಿನ್ ತೊಗೊಂಡ್ಮೇಲೆ ನಂಗೆ ಏನೇನು ಆಯ್ತು, ಆಮೇಲೆ ಸ್ವಲ್ಪ ನಿಮ್ಮ ಡೀಟೇಲ್ಸು ಕೊಡ್ತೇನೆ. ಅಂದ್ರೆ ವ್ಯಾಕ್ಸಿನ್ ಯಾವ್ಯಾವ ಇದಾವು, ಆಮೇಲೆ ಎಷ್ಟು ಡಿಫ್ರೆನ್ಸ್ನಾಗ ಡೋಸಸ್ ತೊಗೋಬೇಕು, ಆಮೇಲೆ ಅದ್ರದ್ದು ಏನೇನು ಎಫೆಕ್ಟ್ ಆಗ್ತೈತಿ ಅದನ್ನ ನಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಾ ವ್ಯಾಕ್ಸಿನ್ ತೊಗೊಂಡೆ, ನೀವು ಈಗ ತೊಗೊಂಡೊಂದು 10 ದಿವಸ ಆಯ್ತು ನಂಗೆ ವ್ಯಾಕ್ಸಿನ್ ತೊಗೊಂಡು. ಅದರಿಂದ ಏನೇನು ಎಫೆಕ್ಟ್ ಆಯ್ತು ನಂಗೆ ಅದನ್ನ ಹೇಳ್ತೇನೆ ನಿಮ್ಗೆ. ಓಕೆ, ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವ್ಯಾಕ್ಸಿನ್ ನಮ್ಮ ಇಂಡಿಯಾ ಒಳಗೆ ಇದ್ದಿದ್ದಂದ್ರೆ 2 ಟೈಪ್ ಆಫ್ ವ್ಯಾಕ್ಸಿನ್ ಅದಾವು. ಒಂದು ಕೋವ್ಯಾಕ್ಸಿನ್, ಮತ್ತೊಂದು ಇದ್ದಿದ್ದ ಕೋವಿಶೀಲ್ಡ್ ಅಂತ. ಕೋವ್ಯಾಕ್ಸಿನ್ ಅಂದ್ರೆ ಅದೊಂದು ಡೆಡ್ ಸೆಲ್ ಇರ್ತೈತಿ, ಅದನ್ನ ಅವ್ರ ಕೋವಿಡ್ ಡೆಡ್ ಸೆಲ್ ಇರ್ತೈತಿ, ಅದನ್ನ ಏನು ಮಾಡ್ತಾರೋ ಅವ್ರು ನಮ್ಮ ಬಾಡಿನಾಗ ಇಂಜೆಕ್ಟ್ ಮಾಡ್ತಾರೋ. ಅದರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡಿ ಒಂದು ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಆಗ್ತೈತಿ. ಈಗ ಎಲ್ಲರ ನಿಮ್ಮ ಕೋವಿಡ್ ಎಫೆಕ್ಟ್ ಆತಂದ್ರೆ ಬಿ ನಿಮ್ಮ ಬಾಡಿನಾಗ ಮೊದಲೇ ಅದು ಕೋವಿಡ್ ಅದನ್ನ ಫೇಸ್ ಮಾಡಬೇಕಂತ ನಮ್ದು ಬಾಡಿ ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಆಗಿರ್ತೈತಿ. ಅದರಿಂದ ಏನು ಪ್ರಾಬ್ಲಮ್ ಅಂತ ಇರೋದಿಲ್ಲ, ಯಾಕಂದ್ರೆ ಡೆಡ್ ಸೆಲ್ ಇರ್ತೈತಿ, ಅದನ್ನ ನಿಮ್ಮ ಬಾಡಿನಾಗ ಇಂಜೆಕ್ಟ್ ಮಾಡಿ ಅದನ್ನ ಹಂಗೆ ಕನ್ವರ್ಟ್ ಮಾಡಿಬಿಡ್ತಾರೆ ಒಂದು ನಿಮ್ಮ ಬಾಡಿ ಮೊದಲು ತಯಾರಾಗೋಂಗೆ. ಇದಕ್ಕೆ ಕೋವಿಡ್ಗೆ ನಿಮ್ಮದು ಬಾಡಿ ಮೊದಲು ತಯಾರಾಗಿಬಿಡ್ತೈತಿ ಅಂತ. ಕೋವಿಶೀಲ್ಡ್ ಅಂದ್ರೆ ಏನಂದ್ರೆ ಇದು ಒಂದು ವೈರಸ್ ಇರ್ತೈತಿ, ಅದ್ರ ಮೇಲೆ ಏನು ಮಾಡ್ತಾರೆ ಇವ್ರು ಸ್ಪೈಕ್ಸ್, ಅಂದ್ರೆ ಕೋವಿಡ್ದು ಸ್ಪೈಕ್ಸ್ ಇರ್ತಾವೆ, ಅದು ಪ್ರೋಟೀನ್ ಸ್ಪೈಕ್ಸ್ ಅಂತಾರೆ ಅದಕ್ಕೆ. ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನ ನಮ್ಮ ಬಾಡಿನಾಗ ಇಂಜೆಕ್ಟ್ ಮಾಡಿಬಿಡ್ತಾರೆ. ಅದರಿಂದ ಏನಾಗ್ತೈತಿ, ಸೇಮ್ ಹೆಂಗೆ ಅದ್ರೊಳಗೆ ಇಮ್ಯುನಿಟಿ ಸಿಸ್ಟಮ್ ಕೋವ್ಯಾಕ್ಸಿನ್ ಒಳಗೆ ಇರ್ತೈತಿಲ್ಲ, ಹಂಗೆ ಇಲ್ಲೂ ಇಮ್ಯುನಿಟಿ ಸಿಸ್ಟಮ್ ಮೊದಲೇ ಬಿಲ್ಡ್ ಆಗಿಬಿಡ್ತೈತಿ ನಮ್ಮ ಬಾಡಿನಾಗ. ಆಮೇಲೆ ಇದ್ರೊಳಗ ಈಗ ನೀವು ಫಸ್ಟ್ ಡೋಸ್ ಎಲ್ಲರೂ ಕೋವ್ಯಾಕ್ಸಿನ್ ತೊಗೊಂಡಿನಿ ಅಂದ್ರೆ ಸೆಕೆಂಡ್ ಡೋಸು ಸೇಮ್ ಕೋವ್ಯಾಕ್ಸಿನ ತೊಗೋಬೇಕು. ಇದನ್ನೊಂದು ನೆನಪಿಟ್ಕೋರಿ, ನೀವು ಮೊದಲ ಡೋಸ್ ಯಾವ್ದು ತೊಗೋತೈತೆ ಅದನ್ನ ಸೇಮ್ ಡೋಸ್ ಸೆಕೆಂಡ್ ಡೋಸು ತೊಗೋಬೇಕು. ಆಮೇಲೆ ಫಸ್ಟ್ ಡೋಸ್ ಈಗ ಎಲ್ಲರೂ ನೀವು ಕೋವ್ಯಾಕ್ಸಿನ್ ತೊಗೊಂಡಿರಿ ಅಂದ್ರೆ ಅದ್ರದ್ದು ಟೈಮ್ ಡಿಫ್ರೆನ್ಸ್ ಏನಿರ್ತೈತಿ, 1 ತಿಂಗಳು ಇರ್ತೈತಿ. ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಡೋಸ್ ನೀವು 1 ತಿಂಗಳಾಗನ್ನ ತೊಗೋಬೇಕು. ಆಮೇಲೆ ಅದ ಕೋವಿಶೀಲ್ಡ್ನಾಗ ಏನಾಗ್ತೈತಿ, ನೀವು ಫಸ್ಟ್ ಡೋಸ್ ತೊಗೊಂಡ್ಮೇಲೆ ಸೆಕೆಂಡ್ ಡೋಸ್ ತೊಗೋಕ 84 ದಿವ್ಸ ಬೇಕು ಸೆಕೆಂಡ್ ಡೋಸ್ ತೊಗೋಕ. ಇದು ಟೈಮ್ ಡಿಫ್ರೆನ್ಸ್ ಇರ್ತೈತಿ ಕೋವ್ಯಾಕ್ಸಿನ್ದ ಮತ್ತು ಕೋವಿಶೀಲ್ಡ್ದ ಟೈಮ್ ಡಿಫ್ರೆನ್ಸ್ ಇಷ್ಟು ಇರ್ತೈತಿ. ಆಮೇಲೆ ಮತ್ತೇನು ಡೀಟೇಲ್ಸ್ ಅಂದ್ರೆ ನಂಗೆ ಕೋವಿಡ್ ನಾ ತೊಗೊಂಡಿದ್ದಂದ್ರೆ ಕೋವಿಶೀಲ್ಡ್ ತೊಗೊಂಡನು. ಆಮೇಲೆ ರಿಸರ್ಚಸ್ ಪ್ರಕಾರ ಕೋವ್ಯಾಕ್ಸಿನ್ 70% ಎಫೆಕ್ಟಿವ್ ಐತಿ, 70 to 80%. ಆಮೇಲೆ ಕೋವಿಶೀಲ್ಡ್ 90% ಎಫೆಕ್ಟಿವ್ ಐತಿ. ಆಮೇಲೆ ಈಗಿನ ಸಿಚುವೇಶನ್ನಾಗ್ರೆ ಹೆಚ್ಚು ಕೋವಿಶೀಲ್ಡೇ ಕೊಡತ್ತಾರು. ಆಮೇಲೆ ಅದರಿಂದ ನಂಗೆ ಆಗಿದ್ದ ಇಫೆಕ್ಟ್ ಅಂದರೆ ಫಸ್ಟ್ ಡೇ ನಾ ಈಗ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಫಸ್ಟ್ ಡೇ ನಂಗೆ ಏನು ಅಷ್ಟೇನು ಅನಿಸ್ಲಿಲ್ಲ. ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮುಂಜಾನೆ ಆವಾಗ ಸ್ವಲ್ಪ ಉರಿ ಬಂದು ಅಂತ. ಉರಿ ಬರೋಣ ಏನಿಲ್ಲ, ಮೊದಲೇ ಹೇಳಿರ್ತಾರೆ ಬಿಡ ಅವರು ವ್ಯಾಕ್ಸಿನ್ ಕೊಡೋತ್ನಾಗ ನಿಮ್ಗೆ 2 ಪ್ಯಾರಾಸಿಟಮಾಲು ಗುಳಿಗೆ ಕೊಟ್ಟಿರ್ತಾರೆ, ಅವ್ರು ಹೇಳಿರ್ತಾರೆ ಉರಿ ಬರ್ತಾವೆ, ಒಬ್ರವ್ರಿಗೆ ಬರ್ತಾವೆ ಒಬ್ರವ್ರು ಬರೋದಿಲ್ಲ. ಆದ್ರೆ ನನ್ನ ಕೇಸ್ನಾಗ ಏನಾಯ್ತು, ಉರಿ ಬಂದು. ಆಮೇಲೆ ನಾ ಫಸ್ಟ್ ಡೇ ಅಂತ ಗುಳಿಗೆ ತೊಗೊಂಡು ಫಸ್ಟ್ ಡೇ ಒಂದು ಜರ ಮೈಕೈ ಅಷ್ಟು ನುಸಾತ್ ಸ್ವಲ್ಪ. ಆಮೇಲೆ ಇಲ್ಲಿ ಇಂಜೆಕ್ಟ್ ಮಾಡಿದಲ್ಲಿ ಅಷ್ಟು ಒಂದು ಜರ ನುಸಾತಿತ್ತು. ಆಮೇಲೆ ಫಸ್ಟ್ ಡೇ ಅದು ಗುಳಿಗೆ ತೊಗೊಂಡ್ಮೇಲೆ ಮತ್ತು ಚಂಜಾಳಿ ಮಠ ಅಂದ್ರೆ ಸ್ವಲ್ಪ ಕ್ಯೂರ್ ಆಗಿತ್ತು. ಆಮೇಲೆ ಚಂಜಾಳಿ ಭೀ ಸುಮ್ಕ ಯಾಕೆ ರಿಸ್ಕ್ ತೊಗೋಬೇಕತ್ತ ನಾ ಏನು ಮಾಡೀನಿ, ಮತ್ತೊಂದು ಗುಳಿಗೆ ತೊಗೊಂಡು ಮಲ್ಕೊಂಡ್ನಿ. ಆಮೇಲೆ ಆದಾಗನ ಏನು ಪ್ರಾಬ್ಲಮ್ ಏನಿಲ್ಲ. ಮುಂದಿನ ದಿವಸದಿಂದ ನಂದು ಫುಲ್ ಓಕೆ ಆದ್ನಿ. ಆಮೇಲೆ ಕಂಪ್ನಿಗೂ ಹೋದ್ನಿ, ಏನು ಪ್ರಾಬ್ಲಮ್ ಇಲ್ಲ. ಈಗಿನ ಮಟ್ಟ ಭೀ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಭೀ ಯಾರೂ ಅನ್ಸ್ಬ್ಯಾಡ್ರಿ, ಯಾವ್ದು ವ್ಯಾಕ್ಸಿನ್ ತೊಗೊಂಡ್ರೆ ಏನೂ ಆಗೋದಿಲ್ಲ. ಅದು ನೆಗೆಟಿವ್ ಕಮೆಂಟ್ಸ್ ಇರ್ತಾವಲ್ಲ, ಅಂದ್ರೆ ಹಿಂಗೆ ಹೇಳ್ತಾರೆ ಒಬ್ರೊಬ್ರು, ಎಲ್ಲಿದಾನೋ ಸುಮ್ಕ ತೊಗೊಂಡ್ರೆ ಅದರಿಂದ ಹಂಗಾಗ್ತೈತಿ ಹಿಂಗಾಗ್ತೈತಿ, ಒಬ್ರೊಬ್ರು ಸಾಯ್ತಾರು. ಹಂಗೆ ಏನೂ ಆಗಿಲ್ಲ, ಯಾರ್ದು ಅದು ನೆಗೆಟಿವ್ ಕಮೆಂಟ್ಸ್ ಅಷ್ಟೇ. ಅದು ಅದರಿಂದ ಏನೂ ಇಫೆಕ್ಟ್ ಇಲ್ಲ, ನಿಮ್ಗೆ ಪ್ರಾಫಿಟ್ ಅದ. ಯಾಕಂದ್ರೆ ನಿಮ್ಮ ಬಾಡಿ ಕೋವಿಡ್ ಬರೋಕ್ಕಿಂತ ಮೊದಲ ನಿಮ್ಮ ಬಾಡಿ ಬಿಲ್ಡ್ ಆಗ್ತೈತಿ, ಹಂಗೆ ಅದಕ್ಕೆ ರಿಯಾಕ್ಟ್ ಆಗೋಂಗೆ ನಿಮ್ಮ ಬಾಡಿ ಬಿಲ್ಡ್ ಆಗ್ತೈತಿ. ಅದೊಂದು ನಿಮ್ಮ ಪ್ಲಸ್ ಪಾಯಿಂಟ್. ತಗೋರಿ ಅಂತ ನಾ ಸಜೆಸ್ಟ್ ಮಾಡೋದು ಎಲ್ಲರಿಗೂ ಅಂದ್ರೆ ತಗೋರಿ, ಎಲ್ಲರೂ ಸೇಫಾಗಿರ್ರಿ ಮನ್ಯಾಗ. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೇನು. ಓಕೆ, ಲೈಕ್ ಕಮೆಂಟ ಮಾಡಿರಿ. ಓಕೆ, ಟೇಕ್ ಕೇರ್, ಬಾಯ್, ಎಂಜಾಯ್ ದ ವ್ಲಾಗ್ಸ್. ಎಲ್ಲ ವ್ಲಾಗ್ಸ್ ನೋಡ್ರಿ. ಓಕೆ, ಬಾಯ್.